ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಾವು ಒಂದು ಕರೆಂಟ್ ಅಫೇರ್ಸ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಜೂನ್ 1, 2, 3 ಸುದ್ದಿ ಇರೋಂಥ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತು ಏನಾದ್ರು ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಮೊದಲನೇದಾಗಿ ರೈಟ್ ಟು ಟ್ರಾಮಾ ಕೇರ್. ಟ್ರಾಮಾ ಕೇರ್ ಅನ್ನುವಂಥದ್ದು ಒಂದು ಎಮರ್ಜೆನ್ಸಿ ಕೇರ್, ಯಾವ್ದಾದ್ರು ಒಂದು ಅಪಘಾತ ಅಥವಾ ಬೇಕಾಗಿರುವಂಥದ್ದು. ಸೊ ಆ ಟೈಮಲ್ಲಿ ಏನಾದ್ರೂ ನಾವು ಗೋಲ್ಡನ್ ಅವರ್ ಸೇವ್ ಮಾಡಿದ್ವಿ ಅಂತಂದ್ರೆ ಒಂದು ಲೈಫ್ ಸೇವ್ ಆಗುತ್ತೆ. ಸೊ ಹಾಗಾಗಿ ಇಟ್ ಕಮ್ಸ್ ಅಂಡರ್ ಆರ್ಟಿಕಲ್ 21 ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಹಾಗೆ ಇದನ್ನು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಸ್ಕೈ ಕ್ಯಾಸ್ಟ್ ಏವಿಯೇಷನ್ ವೆದರ್ ಸಿಸ್ಟಮ್ ಅಂತೇಳಿ, ಇದೊಂದು ಇಂಟಿಗ್ರೇಟೆಡ್ ವೆದರ್ ಸಿಸ್ಟಮ್. ಇದ್ರ ಸ್ಪೆಷಾಲಿಟಿ ಏನು, ಇದನ್ನು ಡೆಲ್ಲಿನಲ್ಲಿ ಫಸ್ಟ್ ಟೈಮ್ ತಂದಿರುವಂಥದ್ದು, ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಬ್ಲೂ ಬಾಂಡ್ಸ್, ಬ್ಲೂ ಎಕಾನಮಿ ಅಂತ ಕರಿತೀವಿ. ಸಾಗರ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಎಕಾನಮಿಗಳು ಇನ್ಫ್ರಾಸ್ಟ್ರಕ್ಚರ್ ನ ಬಿಲ್ಡ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಾಗಿ ಡೆಪ್ಟ್ ಇನ್ಸ್ಟ್ರೂಮೆಂಟ್ಸ್ ಹೊಡಿದ್ದಾರೆ, ಅದಕ್ಕೆ ಹೆಸರು ಬಂದು ಬ್ಲೂ ಬಾಂಡ್ ಅಂತ. ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಸೆಮಿಕಂಡಕ್ಟರ್ ಇಂಡಸ್ಟ್ರೀಸ್ ರಿಪೋರ್ಟ್. ಸೆಮಿಕಂಡಕ್ಟರ್ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ನ ಈಗ ನೀತಿಯಾಗಿ ರಿಲೀಸ್ ಮಾಡಿದೆ. ಆ ರಿಪೋರ್ಟ್ ಪೂರ್ತಿ ಹೆಸರೇನು ಅಥವಾ ಏನೇನೆಲ್ಲ ಒಂದು ಸೆಮಿಕಂಡಕ್ಟರ್ ಸಂಬಂಧಪಟ್ಟ ಹಾಗೆ ನೀತಿಯಾಗಿ ಅಬ್ಸರ್ವ್ ಮಾಡಿದೆ, ಇದನ್ನು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ರೈಟ್ ಟು ಬಿ ಫರ್ಗಾಟನ್. ಯಾವ್ದಾದ್ರು ಒಂದು ವಿಚಾರಗಳನ್ನ ನಾವು ಎಲ್ಲಾದ್ರೂ ಎಂಟ್ರಿ ಮಾಡಿದೀವಿ ಅಂತಂದ್ರೆ ಅದನ್ನ ಅಳಿಸಾಕ್ಬೇಕು, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಅದು ಆ ಪರ್ಪಸ್ ಮುಗಿದ ಮೇಲೆ ನಮಗೆ ಪ್ರೈವಸಿ ಥ್ರೆಟ್ ಆಗ್ಬೋದು. ಸೊ ಹಾಗಾಗಿ ಆ ರೈಟ್ ಟು ಬಿ ಫರ್ಗಾಟನ್ ಅನ್ನೋದು ಕೂಡ ಆರ್ಟಿಕಲ್ 21 ಅಲ್ಲಿ ಬರುತ್ತೆ. ಅಂದ್ರೆ ಇಟ್ ಇಸ್ ಆಲ್ಸೋ ಪಾರ್ಟ್ ಆಫ್ ಪ್ರೈವಸಿ ಅಂತ ಹೇಳ್ಬಿಟ್ಟು ಈಗ ಡೆಲ್ಲಿ ಹೈಕೋರ್ಟಿಗೆ ಜಡ್ಜ್ಮೆಂಟ್ ಕೊಟ್ಟಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಬಂದು NEVA ಅಥವಾ ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಅಂತ, ಈ ಒಂದು ವಿಧಾನಸಭೆ ವಿಧಾನ ಪರಿಷತ್ ಏನಿದೆ, ಸೊ ಇಲ್ಲಿ ಈ ಮೋಡ್ ಅಥವಾ ಡಿಜಿಟಲ್ ಮೋಡ್ ತರಬೇಕು ಅಂತೇಳಿ ಈಗ ಕರ್ನಾಟಕ ಸರ್ಕಾರ ಇನಿಷಿಯೇಟಿವ್ ತಂದಿರುವಂತದ್ದು. ಸೊ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾ ಹೋಗೋಣ. ನಂತರ ಬಂದು ಇನ್ನೊಂದು ಹಾಟ್ ಟಾಪಿಕ್ ಅಂತಂದ್ರೆ, ಜೂನ್ ನ ಮೊದಲನೇ ವಾರ ಸುದ್ದಿಯಲ್ಲಿ ಇದ್ದು RCB ಕನ್ಸಿಸ್ಟೆಂಟ್ ಆಗಿ ಸೆಕೆಂಡ್ ಟೈಮ್ ಅಂದ್ರೆ ಫಸ್ಟ್ 2025 ಅಲ್ಲಿ, ನೆಕ್ಸ್ಟ್ 2026 ಅಲ್ಲಿ ತನ್ನ ಒಂದು RCB ಕಪ್ ನ ಗೆದ್ದಿರುವಂಥದ್ದು ಅಥವಾ ಒಂದು IPL ಟ್ರೋಫಿನ ಗೆದ್ದಿರುವಂಥದ್ದು. ಸೊ ಹಾಗಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಕರ್ನಾಟಕ ಹೈಕೋರ್ಟ್ ಜಡ್ಜಸ್. ಕರ್ನಾಟಕ ಈಗ ಏನ್ ಮಾಡಿದೆ ಅಂತಂದ್ರೆ, ಹೈಕೋರ್ಟ್ ಅಲ್ಲಿ 3 ಜನ ಅಡಿಷನಲ್ ಜಡ್ಜಸ್ ಗಳನ್ನ ಅಪಾಯಿಂಟ್ ಮಾಡಿದ್ದಾರೆ. ಈ ಅಡಿಷನಲ್ ಜಡ್ಜಸ್ ಅಂದ್ರೆ ಯಾರು, ಯಾವ ಒಂದು ಪ್ರೊಸೀಜರ್ ಮೇಲೆ ಅಪಾಯಿಂಟ್ ಮಾಡ್ತಾರೆ, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು AMR ಅಥವಾ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಏನ್ ಹೇಳ್ತೀವಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಸರ್ವಲೆನ್ಸ್ ಪ್ರೋಗ್ರಾಮ್ ಕರ್ನಾಟಕ ಸರ್ಕಾರ ಲಾಂಚ್ ಮಾಡಿರುವಂತದ್ದು. ಎಲ್ಲಿ AMR ಎಷ್ಟಿದೆ, ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಸೊ ಇದು ಸ್ವಲ್ಪ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇದು ಈ ಒಂದು ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ, ಇದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಟೆಪ್ಸ್ಗಳನ್ನ ಸಾಲ್ವ್ ಮಾಡ್ತಾ ನಮ್ಮ ಒಂದು ಸೀರೀಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಬನ್ನಿ, ಮೊದಲನೇ ಆರ್ಟಿಕಲ್ ನೋಡಿದ್ರೆ ರೈಟ್ ಟು ಟ್ರಾಮಾ ಕೇರ್ ಸಿಟಿಸನ್ಸ್ ಇಂಟಿಗ್ರಲ್ ಪಾರ್ಟ್ ಆಫ್ ದ ರೈಟ್ ಟು ಲೈಫ್ ಅಂತ ಹೇಳಿರುವಂಥದ್ದು. ರೈಟ್ ಟು ಟ್ರಾಮಾ ಕೇರ್, ಈ ಎಮರ್ಜೆನ್ಸಿ ಮೆಡಿಕಲ್ ಕೇರ್ ಏನಿದೆ, ಆ ಒಂದು ಆಘಾತ ಆದಂತ ಸಂದರ್ಭದಲ್ಲಿ ಸೊ ಅಥವಾ ಅಪಘಾತ ಆದಂತ ಸಂದರ್ಭದಲ್ಲಿ, ಸೊ ಅದನ್ನ ನೀವು ಪ್ರಾಪರ್ ಆಗಿ ಬಳಸ್ಕೊಂಡ್ರಿ ಅಂತಂದ್ರೆ ಆ ಲೈಫ್ ಸೇವ್ ಆಗುತ್ತೆ. ಸೊ ಹಾಗಾಗಿ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ರೈಟ್ ಟು ಲೈಫ್ ಅಂತೇಳಿ ಸುಪ್ರೀಂ ಕೋರ್ಟ್ ವರ್ಡಿಕ್ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆರ್ಟಿಕಲ್ 21 ಅಂಡರ್ ಅಲ್ಲಿ ಬರುತ್ತೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೆನ್ಪಿಟ್ಕೋಬೇಕು ಯಾವ ಕೇಸಲ್ಲಿ ಇರುವಂತದ್ದು. ಇಲ್ಲಿ ನೋಡ್ಬೋದಾಗಿರುತ್ತೆ, ಕೇಸ್ ನಿಮ್ಗೆ ಕೇಳ್ತಾರೆ, ಸೇವ್ ಲೈಫ್ ಫೌಂಡೇಶನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೇವ್ ಲೈಫ್ ಫೌಂಡೇಶನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಏನಿದೆ ಕೇಸು, ಸೊ ಈ ಕೇಸಲ್ಲಿ ಈ ವರ್ಡಿಕ್ಟ್ ನ ಕೊಟ್ಟಿರೋದಾಗಿರುತ್ತೆ. ಅಷ್ಟೇ ಅಲ್ಲದೆ ಕೆಲವೊಂದು ಗೈಡ್ಲೈನ್ಸ್ ಕೊಡ್ತಾ ಹೋಗೋದು ಸುಪ್ರೀಂ ಕೋರ್ಟ್, ಏನಂತಂದ್ರೆ ಯೂನಿಫಾರ್ಮ್ ಆಗಿ ಒಂದು ನ್ಯಾಷನಲ್ ಎಮರ್ಜೆನ್ಸಿ ನಂಬರ್ ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಏನಿದೆ ಅದನ್ನ ಸ್ಟ್ರೆಂಥನ್ ಮಾಡ್ಬೋದು ಅಂತ ಹೇಳುತ್ತೆ. ನೆಕ್ಸ್ಟ್ ಬಂದು ಗುಡ್ ಸಮರ್ಥನ್ ಪ್ರೊಟೆಕ್ಷನ್. ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಬ್ರು ಅವ್ರು ಯಾರಾದ್ರೂ ಸೇವ್ ಮಾಡ್ಬೇಕು ಇಮಿಡಿಯೇಟ್ ಆಗಿ, ಯಾರಾದ್ರೂ ಆಕ್ಸಿಡೆಂಟ್ ಆಗಿರೋಣ ಅಂತಂದಾಗ ಸೊ ಆ ವ್ಯಕ್ತಿ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡುವಂಥದ್ದು, ಆ ವ್ಯಕ್ತಿ ಮೇಲೆ ಕೇಸ್ ಹಾಕುವಂಥದ್ದು ಆಗ್ಬೋದು. ಸೊ ಈ ವಿಚಾರಗಳಿಗೆ ಎದುರುಕೊಂಡು ಆ ವ್ಯಕ್ತಿ ಮುಂದೆನೆ ಬರಲ್ಲ. ಸೊ ಹಾಗಾಗಿ ಆ ಸಮರ್ಥನ್ ಸಿಸ್ಟಮ್ ಏನಿದೆ ಅಥವಾ ಸಮರ್ಥನ್ ಸಿಸ್ಟಮ್ ಅದನ್ನ ಸ್ಟ್ರೆಂಥನ್ ಮಾಡಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ ಬಂದು ರೆಸ್ಕ್ಯೂ ಪ್ರೋಟೋಕಾಲ್. ಕನ್ಫ್ಯೂಷನ್ಸ್ ಇರಬಾರ್ದು, ಆಘಾತ ಆದಾಗ ಏನ್ ಮಾಡ್ಬೇಕು ಏನು ಅಂತ. ಒಂದು ಯೂನಿಫಾರ್ಮ್ ಪ್ರೋಟೋಕಾಲ್ ಇತ್ತು ಅಂತಂದಾಗ ಸೊ ಎಲ್ಲರೂ ಅದನ್ನೇ ಫಾಲೋ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಯಾವುದೇ ಒಂದು ಡಿಫಿಕಲ್ಟೀಸ್ ಇಲ್ಲದೆ ಅಥವಾ ಕನ್ಫ್ಯೂಷನ್ಸ್ ಇಲ್ಲದೆ ಒಂದು ಸ್ಟ್ರೀಮ್ ಲೈನ್ ಆಗುತ್ತೆ. ಸೊ ಆ ಒಂದು ಪ್ರೋಟೋಕಾಲ್ ನ ತರಬೇಕು ಅಂತೇಳಿ ಸಜೆಸ್ಟ್ ಮಾಡುತ್ತೆ. ನೆಕ್ಸ್ಟ್ ಬಂದು ಆಂಬುಲೆನ್ಸ್ ಅಂತಂದಾಗ ಅದು ಪ್ರೈವೇಟ್ ಆಗ್ಬೋದು, ಗೌರ್ಮೆಂಟ್ ಆಗ್ಬೋದು. ಅಲ್ಲಿ ಏನಾಗಬೇಕು ಅಂತಂದ್ರೆ EIS ಅಂತ ಹೇಳ್ತೀವಿ, ಅಂದ್ರೆ ಆಟೋಮೇಟಿಕ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡುವಂಥದ್ದು. ಒಂದು ಫಸ್ಟ್ ಏಡ್ ಇರುವಂಥದ್ದು, ಪ್ಯಾರಾಮೆಡಿಕಲ್ ಯಾರೋ ಒಂದು ಆಫೀಸರ್ ಇರುವಂಥದ್ದಾಗ್ಬೋದು, ಅಥವಾ ಒಂದು ನರ್ಸೋ ಡಾಕ್ಟರ್ ಇರುವಂಥದ್ದಾಗ್ಬೋದು, ಆಕ್ಸಿಜನ್ ಸಪ್ಲೈ ಇರುವಂಥದ್ದಾಗ್ಬೋದು. ಸೊ ಈ ರೀತಿಯಾದಂತಹ ಒಂದು ಬೇಸಿಕ್ ನೀಡ್ ಇರುವಂತಹ ಒಂದು ಸ್ಟ್ಯಾಂಡರ್ಡ್ ಇರುವಂತಹ ಆಂಬುಲೆನ್ಸ್ ಇರಬೇಕು. ಆ ಆಂಬುಲೆನ್ಸ್ಗಳು GPS ಅಥವಾ VLTD ಅಂತ ಕರಿತೀವಿ, ವೆಹಿಕಲ್ ಲೊಕೇಶನ್ ಟ್ರ್ಯಾಕ್ ಡಿವೈಸ್ ಅಂತೇಳಿ. ಸೊ ಈ ರೀತಿಯಾದಂತಹ ಇನ್ಸ್ಟ್ರೂಮೆಂಟ್ ಇಟ್ಕೋಬೇಕಾಗುತ್ತೆ, ಸೊ ದಟ್ ಅವಾಗ ಟ್ರ್ಯಾಕಿಂಗ್ ಈಸಿ ಆಗುತ್ತೆ ಅಂತ ಗೈಡ್ಲೈನ್ಸ್ ಕೊಟ್ಟಿದೆ. ನೆಕ್ಸ್ಟ್ ಬಂದು ಒಂದು ರಿಜಿಸ್ಟ್ರಿಗಳನ್ನ ಎನ್ಶೋರ್ ಮಾಡುವಂಥದ್ದು ಅಥವಾ ರಿಜಿಸ್ಟ್ರಿಗಳನ್ನ ಸ್ಥಾಪಿಸೋದು ಎಲ್ಲಿ, ನ್ಯಾಷನಲ್ ಮತ್ತೆ ಸ್ಟೇಟ್ ಲೆವೆಲ್ ಅಲ್ಲಿ ಅಂತೇಳಿ ಸಜೆಷನ್ ಕೊಟ್ಟಿರುವಂಥದ್ದು. ಯಾರು ಕೊಟ್ಟಿರುವಂಥದ್ದು? ಸುಪ್ರೀಂ ಕೋರ್ಟ್. ನೆನ್ಪಿಟ್ಕೋಬೇಕಾಗುತ್ತೆ, ಕೇಸ್ ಯಾವುದು? ಸೇವ್ ಲೈಫ್ ಫೌಂಡೇಶನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಈ ಒಂದು ಟ್ರಾಮಾ ಕೇರ್, ರೈಟ್ ಟು ಟ್ರಾಮಾ ಕೇರ್ ಕಮ್ಸ್ ಅಂಡರ್ ಆರ್ಟಿಕಲ್ 21. ಕ್ವಶನ್ ನೋಡೋದಾದ್ರೆ, ಟ್ರಾಮಾ ಕೇರ್ ಹಕ್ಕು ಈ ಕುರಿತಾದ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಟ್ರಾಮಾ ಕೇರ್ ಹಕ್ಕು ಸಂವಿಧಾನದ 21ನೇ ವಿಧಿಯ ಒಂದು ಭಾಗವಾಗಿದೆ ಎಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಸರಿಯಾಗಿದೆ. ಸೇವ್ ಲೈಫ್ ಫೌಂಡೇಶನ್ ದಾಖಲಿಸಿದ ಅರ್ಜಿಯ ವಿಚಾರಣೆ ನಡೆಸಿ ಈ ತೀರ್ಪನ್ನು ನೀಡಲಾಗಿದೆ. ನಾನು ಹೇಳಿದೆ ಕೇಸ್ ನೇಮ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೇವ್ ಲೈಫ್ ಫೌಂಡೇಶನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಇದು.
ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತುರ್ತು ಸಹಾಯವಾಣಿ 108 ಅನ್ನು ಕಾರ್ಯಗತಗೊಳಿಸಬೇಕೆಂದು ಕೋರ್ಟ್ ನಿರ್ದೇಶನ ನೀಡಿದೆ. 108 ಅಲ್ಲ, ಬದಲಿಗೆ ಎಮರ್ಜೆನ್ಸಿ ಕೇರ್ ಬಂದು 112 ನಂಬರ್ ಇಂಪಾರ್ಟೆಂಟ್ ನೋಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ಒಂದು ತಪ್ಪಾಗುತ್ತೆ. ಎಷ್ಟು ಹೇಳಿಕೆಗಳು ಸರಿಯಾಗಿರೋದು ಅಂತ ಕೇಳೋದ್ರಿಂದ ಕೇವಲ 2 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡಿದ್ರೆ ಮಿಷನ್ ಮೌಸಮ್ ಗೆಟ್ಸ್ ಮೇಜರ್ ಬೂಸ್ಟ್ ಆಸ್ ಇಂಡಿಯಾ ಲಾಂಚಸ್ ಫಸ್ಟ್ ಸ್ಕೈ ಕ್ಯಾಸ್ ಸಿಸ್ಟಮ್ ಅಟ್ IGI ಏರ್ಪೋರ್ಟ್. IGI ಏರ್ಪೋರ್ಟ್ ಅಂತಂದ್ರೆ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಡೆಲ್ಲಿನಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇಂಡಿಯಾದಲ್ಲಿ ಫಸ್ಟ್ ಟೈಮು ಸ್ಕೈ ಕ್ಯಾಸ್ಟ್ ಅಂತ ತಂದಿದ್ದಾರೆ. ಏನಿದೆ ಸ್ಕೈ ಕ್ಯಾಸ್ಟ್ ಅಂತಂದ್ರೆ? ಸ್ಕೈ ಕ್ಯಾಸ್ಟ್ ಅಂತಂದ್ರೆ ಇದು ಒಂದು ಇಂಟಿಗ್ರೇಟೆಡ್ ಸಿಸ್ಟಮ್. ಒಂದ್ ಕಡೆ ವೆದರ್ ಫೋರ್ಕಾಸ್ಟಿಂಗ್ ಹೆಲ್ಪ್ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಒಂದು ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಈ ರೀತಿಯಾದ ಒಂದು ಸಿಸ್ಟಮ್ ಅಥವಾ ಸ್ಕೈ ಕ್ಯಾಸ್ಟ್ ಸಿಸ್ಟಮ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ತಂದಿರುವಂತದ್ದು ಮಿಷನ್ ಮೌಸಮ್ ಅಂತ ತಂದಿರುವಂತದ್ದು. ಈ ಇಂಡಿಯನ್ ಮೆಟರಾಲಜಿಕಲ್ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ, ಸೊ ಅದರಿಂದಲೇ ಒಂದು ಮಿಷನ್ ತರ್ತಾರೆ, ಮಿಷನ್ ಮೌಸಮ್ ಅಂತ. ಸೊ ಅದರಿಂದಲೇ ಎಸ್ಟಾಬ್ಲಿಷ್ ಮಾಡಿರುವಂತದ್ದು ಈ ಒಂದು ಸ್ಕೈ ಕ್ಯಾಸ್ಟ್ ಅಂತ ಡೆಲ್ಲಿನಲ್ಲಿ. ಸೊ ಈ ರೀತಿಯಾದಂತಹ ಒಂದು ಸಿಸ್ಟಮ್ ಹೊಂದಿರುವಂತದ್ದು 19 ಕಂಟ್ರಿ ಆಗುತ್ತೆ. ಇದಕ್ಕಿಂತ ಮುಂಚೆ 18 ಕಂಟ್ರಿ ತಂದರೆ 19 ಕಂಟ್ರಿ ಬಂದು ಇಂಡಿಯಾ ಆಗಿರುತ್ತೆ. ಇಲ್ಲಿ ಸಾಕಷ್ಟು ಟೆಕ್ನಾಲಜಿಗಳು ಇನ್ಕ್ಲೂಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ರೆಡಾರ್ ಟೆಕ್ನಾಲಜಿಗಳು, ವಿಂಡ್ ಸ್ಪೀಡ್, ಡೈರೆಕ್ಷನ್ಗೆ. ಆಮೇಲೆ ಸೋಡಾರ್ ಅಂತಂದ್ರೆ ಸೋನಿಕ್ ಡಿಟೆಕ್ಟ್ ಅಂಡ್ ರೇಂಜಿಂಗ್ ಅಂತ ಕರಿತೀವಿ. ಸೊ ಈ ಒಂದು ಸೋಡಾರ್ ಸಿಸ್ಟಮ್ ತಂದರೆ ಅಂದ್ರೆ ಲೋವರ್ ಅಟ್ಮಾಸ್ಫಿಯರ್ ಲೆವೆಲ್ ಅಲ್ಲಿ ಹೇಗೆ ಇದಿರುತ್ತೆ ಅಂತ. ನೆಕ್ಸ್ಟ್ ಬಂದು ಮೈಕ್ರೋವೇವ್ ರೇಡಿಯೋಮೀಟರ್, ಈ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಷ್ಟಿದೆ, ವಿಂಡ್ ಸ್ಪೀಡ್ ಏನಿದೆ ಇದನ್ನ ಚೆಕ್ ಮಾಡೋದಕ್ಕೆ. ನಂತರ ಬಂದು ಗ್ರೌಂಡ್ ಬೇಸ್ಡ್ ಫಾಗ್ ಅಂಡ್ ಏರೋಸೋಲ್ ಸಿಸ್ಟಮ್ ಅಂತ ಕರಿತೀವಿ. ಫಾಗ್ಸ್ ಎಷ್ಟಿದೆ, ಈಗ ರನ್ವೇಗಳನ್ನ ಕ್ಲಿಯರ್ ಮಾಡ್ಬೇಕಲ್ವಾ, ಅಲ್ಲಿ ನೋಡ್ಕೊಳ್ಳೋದಕ್ಕೆ ಫಾಗ್ ಸಿಸ್ಟಮ್ ಆಗ್ಬೋದು, ಏರೋಸೋಲ್ ಸಿಸ್ಟಮ್ ಆಗ್ಬೋದು. ಸೊ ಈ ರೀತಿಯಾಗಿ ನಾನಾ ಟೆಕ್ನಾಲಜಿಗಳನ್ನ ಇಂಟಿಗ್ರೇಟ್ ಮಾಡ್ಕೊಂಡು ಇದೊಂದು ಸಿಸ್ಟಮ್ನ ತಂದಿರುವಂಥದ್ದು ಸ್ಕೈ ಕ್ಯಾಸ್ಟ್ ಸಿಸ್ಟಮ್. ನೆನ್ಪಿಟ್ಕೊಳ್ಳಿ, ಡೆಲ್ಲಿನಲ್ಲಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ತಂದಿರುವಂಥದ್ದು. ಪ್ರಶ್ನೆ ಯಾವ ರೀತಿ ಬರುತ್ತೆ? ಸ್ಕೈ ಕ್ಯಾಸ್ಟ್ ವ್ಯವಸ್ಥೆಗೆ ಸಂಬಂಧಿಸಿ ಕೆಳಗಿಳಿಕೆಯನ್ನು ಗಮನಿಸಿ. ಇದು ನೈಜ ಸಮಯದ ಹವಾಮಾನ ಮೇಲ್ವಿಚಾರಣೆ ಮತ್ತು ನೌಕಾಸ್ಟಿಂಗ್ ತಾತ್ಕಾಲಿಕ ಮುನ್ಸೂಚನೆ ಸೇವೆಗಳನ್ನು ಒದಗಿಸುತ್ತದೆ. ಸರಿಯಾಗಿದೆ. ಇದನ್ನು ಮಿಷನ್ ಮೌಸಮ್ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ. ಹೌದು, ಇದು ಕೂಡ ಕರೆಕ್ಟ್ ಆಗಿದೆ. ಮಿಷನ್ ಮೌಸಮ್ IMD ತಂದಿರುವಂಥದ್ದು. ಇಂತಹ ಅತ್ಯಾಧುನಿಕ ವ್ಯವಸ್ಥೆಗೆ ಅಳವಡಿಸಿಕೊಂಡ ವಿಶ್ವದ 19ನೇ ದೇಶವಾಗಿ ಭಾರತ ಹೊರಹೊಮ್ಮಿದೆ. ಹೌದು, ಇದಕ್ಕಿಂತ ಮುಂಚೆ 18 ಕಂಟ್ರಿಗಳು ತಂದಿದ್ವು, ಈಗ 19ನೇ ಕಂಟ್ರಿ ಈ ತರ ತರ್ತಾರ ಅಂತದ್ದು. ಬಟ್ ಇಂಡಿಯಾದಲ್ಲಿ ಇದು ಫಸ್ಟ್ ಟೈಮ್, ನೆನ್ಪಿಟ್ಕೋಬೇಕು. ಈಗ 2ನೇದು ಆಲ್ರೆಡಿ ಪ್ಲಾನ್ ಮಾಡಿದ್ದಾರೆ, ನೋಯ್ಡಾದಲ್ಲಿ ತರಬೇಕು ಅಂತ. ಸೊ ಈಗ ಡೆಲ್ಲಿನಲ್ಲಿ ತಂದಿರುವಂಥದ್ದು. ಸೊ ಹಾಗಾಗಿ ಎಲ್ಲಾ ಸ್ಟೇಟ್ಮೆಂಟ್ಗಳು ಸರಿಯಾಗಿರೋದ್ರಿಂದ ಎಲ್ಲಾ 3 ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ. ಆಪ್ಷನ್ ಸಿ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಸಾಗರ್ಮಾಲಾ ಫಿನಾನ್ಸ್ ಪ್ಲಾನ್ಸ್ ಇಂಡಿಯಾಸ್ ಫಸ್ಟ್ ಬ್ಲೂ ಬಾಂಡ್ ಇಶ್ಯೂಸ್. ಸಾಗರ್ಮಾಲಾ ಫಿನಾನ್ಸ್ ಕಾರ್ಪೊರೇಷನ್ ಏನಿದೆ, ಸಾಗರ್ಮಾಲಾ ಫಿನಾನ್ಸ್ ಕಾರ್ಪೊರೇಷನ್ ಇದೊಂದು NBFC ಅಂತಂದ್ರೆ ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ ಕಂಪನೀಸ್ ಅಂತ ಕರಿತೀವಿ. ಸೊ ಇಟ್ ವರ್ಕ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಪೋರ್ಟ್, ಶಿಪ್ಪಿಂಗ್ ಅಂಡ್ ವಾಟರ್ವೇಸ್ ಅಂತ ಕರಿತೀವಿ. ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಅಂಡ್ ವಾಟರ್ವೇಸ್ ಏನಿದೆ, ಸೊ ಅದರಲ್ಲಿ ಬರುವಂತಹ ಒಂದು NBFC ಸಾಗರ್ಮಾಲಾ ಫಿನಾನ್ಸ್ ಕಾರ್ಪೊರೇಷನ್. ಇವ್ರ ಕೆಲಸ ಏನಂತಂದ್ರೆ, ಈಗ ಓಷನ್ಗೆ ಅಥವಾ ಬ್ಲೂ ಎಕಾನಮಿಗೆ ಸಂಬಂಧಪಟ್ಟಾಗಿ ಏನಾದ್ರೂ ಡೆಪ್ಟ್ ಬೇಕು, ಸಾಲ ಬೇಕು ಅಂತಂದ್ರೆ ಪ್ರೊವೈಡ್ ಮಾಡುವಂಥದ್ದು. ಸೊ ಅವ್ರೇನ್ ಮಾಡ್ತಾ ಇದಾರೆ, ಅಥವಾ ಫಿನಾನ್ಷಿಯಲ್ ಸಪೋರ್ಟ್ ಕೊಡುವಂಥದ್ದು. ಇವ್ರೇನ್ ಮಾಡ್ತಾ ಇದಾರೆ ಈಗ ಅಂತಂದ್ರೆ ಬ್ಲೂ ಬಾಂಡ್ ಗಳನ್ನ ಇಶ್ಯೂ ಮಾಡ್ತಾ ಇದಾರೆ. ಇದೊಂದು ಡೆಪ್ಟ್ ಇನ್ಸ್ಟ್ರೂಮೆಂಟ್. ಇದನ್ನ ಇಶ್ಯೂ ಮಾಡಿ ಒಂದಷ್ಟು ಇನ್ವೆಸ್ಟ್ಮೆಂಟ್ ಗಳನ್ನ ತೆಗೆದು ಇದೇನ್ ಮಾಡುತ್ತೆ ಅಂತಂದ್ರೆ, ಬ್ಲೂ ಎಕಾನಮಿ ಅಂತಂದ್ರೆ ಈಗ ಕೋಸ್ಟಲ್ ಏರಿಯಾ ಅಂತ ತಗೊಂಡ್ರೆ ಏನ್ ಮಾಡುತ್ತೆ, ಶಿಪ್ ಬಿಲ್ಡಿಂಗ್ ಆಗ್ಬೋದು, ಅದನ್ನ ಅಲ್ಲಿ ಆ ಒಂದು ಕೋಸ್ಟಲ್ ಲೈವ್ಲಿಹುಡ್ ಇಂಪ್ರೂವ್ ಮಾಡೋದಕ್ಕೆ, ಮತ್ತೆ ಒಂದು ಸಸ್ಟೈನಬಲ್ ಫಿಶಿಂಗ್ ಪ್ರಾಕ್ಟೀಸ್ ಆಗ್ಬೋದು, ಕೋಸ್ಟಲ್ ಪ್ರೊಟೆಕ್ಷನ್ ಆಗ್ಬೋದು. ಈ ರೀತಿ ನಾನಾ ಕಾರಣಗಳಿಂದ ಆ ಒಂದು ಬ್ಲೂ ಎಕಾನಮಿನ ಇಂಪ್ರೂವ್ ಮಾಡಬೇಕು ಅಂತೇಳಿ ಬ್ಲೂ ಬಾಂಡ್ ನ ಇಶ್ಯೂ ಮಾಡಿರುವಂಥದ್ದು ಸಾಗರ್ಮಾಲಾ ಫಿನಾನ್ಸ್ ಕಾರ್ಪೊರೇಷನ್. ಇಷ್ಟು ತಿಳ್ಕೊಂಡ್ರೆ ಸಾಕು. ಈ ಸದ್ಯಕ್ಕೆ ಟಾರ್ಗೆಟ್ ಬಂದು 1,000 ಕೋಟಿನ ಅಲ್ಲಿಂದ ತೆಗಿಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ಇದೊಂದು ಡೆಪ್ಟ್ ಇನ್ಸ್ಟ್ರೂಮೆಂಟ್. ಪ್ರಶ್ನೆ ಯಾವ ರೀತಿ ಬರ್ಬೋದು, ಬ್ಲೂ ಬಾಂಡ್ಗಳು ಒಂದು ರೀತಿಯ ಈಕ್ವಿಟಿ ಇನ್ಸ್ಟ್ರೂಮೆಂಟ್. ಈ ಈಕ್ವಿಟಿ ಇನ್ಸ್ಟ್ರೂಮೆಂಟ್ ಅಂತಂದ್ರೆ ಅಲ್ಲಿ ಪಾಲುದಾರಿಕೆ ಕೊಡಬೇಕಾಗುತ್ತೆ. ಇದು ಜಸ್ಟ್ ಡೆಪ್ಟ್ ಇನ್ಸ್ಟ್ರೂಮೆಂಟ್. ಸಾಲ ಅಂತ ತಗೋತಾರೆ, ಏನೊಂದು ಇಂಟ್ರೆಸ್ಟ್ ಬರುತ್ತೆ, ಇಂಟ್ರೆಸ್ಟ್ ಸೇರಿಸಿ ಯಾವಾಗ ಬಾಂಡ್ ಮೆಚುರಿಟಿ ಪೀರಿಯಡ್ ಮುಗಿತೋ ಅದನ್ನ ರಿಟರ್ನ್ ಮಾಡ್ತಾರೆ. ಇದು ಈಕ್ವಿಟಿ ಅಲ್ಲ, ಡೆಪ್ಟ್. ಸೊ ಹಾಗಾಗಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಗ್ರೀನ್ ಬಾಂಡ್ಗಳು ಮತ್ತು ಬ್ಲೂ ಬಾಂಡ್ಗಳು ಇವೆರಡು ಸುಸ್ಥಿರತೆಗೆ ಸಂಬಂಧಿಸಿದ ಸಾಲದ ಉಪಕರಣಗಳಿವೆ. ಹೌದು, ಸಸ್ಟೈನಬಲ್ ವೇನಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಇರುವಂಥದ್ದು. ಇವನ್ ಗ್ರೀನ್ ಬಾಂಡು ಅದೇ ರೀತಿನಲ್ಲೇ ಎಕೋ ಫ್ರೆಂಡ್ಲಿಯಾಗಿ ಏನಾದ್ರು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಬೇಕು ಅಂತಂದ್ರೆ ಗ್ರೀನ್ ಬಾಂಡ್ ಇಶ್ಯೂ ಮಾಡ್ತಾರೆ. ಬ್ಲೂ ಎಕಾನಮಿಗೋಸ್ಕರ ಬ್ಲೂ ಬಾಂಡ್ ಇಶ್ಯೂ ಮಾಡಿದ್ದಾರೆ. ಸೊ ಎರಡು ಸಸ್ಟೈನಬಲ್ ವೇನಲ್ಲಿ ಆಗುತ್ತೆ. ಸರಿಯಾಗಿದೆ. ಬ್ಲೂ ಬಾಂಡ್ಗಳು ನಿರ್ದಿಷ್ಟವಾಗಿ ಸ್ಪೆಸಿಫಿಕಲಿ ಸಾಗರಗಳು ಮತ್ತು ಕರಾವಳಿ ಪರಿಸರ ವ್ಯವಸ್ಥೆಗಳ ಮೇಲೆ ಕೇಂದ್ರೀಕರಿಸಲಾಗಿದೆ. ಸೊ ಹಾಗಾಗಿ ಇದಕ್ಕೆ ಬ್ಲೂ ಅನ್ನೋ ಹೆಸರು ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಎರಡು ಸ್ಟೇಟ್ಮೆಂಟ್ಗಳು ಇದ್ರು ಸರಿಯಾಗಿರೋದ್ರಿಂದ ಕೇವಲ 2 ಅಂದ್ರೆ 2 ಮತ್ತೆ 3 ಮಾತ್ರ ಸರಿಯಾಗಿರುವಂಥದ್ದು ಆಪ್ಷನ್ ಎ. ಮುಂದಿನ ಆರ್ಟಿಕಲ್ ನೋಡೋದ್ರೆ ನೀತಿ ಆಯೋಗ್ ರಿಲೀಸಸ್ ಫ್ಯೂಚರ್ ಆಫ್ ಇಂಡಿಯಾ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ರೋಡ್ ಮ್ಯಾಪ್. ಫ್ಯೂಚರ್ ಆಫ್ ಇಂಡಿಯಾ ಸೆಮಿಕಂಡಕ್ಟರ್ ರಿಪೋರ್ಟ್ ನೆಟ್ಬಿಟ್ಕೋಬೇಕು. ಫ್ಯೂಚರ್ ಆಫ್ ಇಂಡಿಯಾಸ್
ಸೆಮಿಕಂಡಕ್ಟರ್ಸ್ ಇಂಡಸ್ಟ್ರಿ ರಿಪೋರ್ಟ್ ಯಾರು ರಿಲೀಸ್ ಮಾಡಿದ್ದು ಅಂತ ಕೇಳ್ತಾರೆ. ನೇರವಾಗಿ ಆನ್ಸರ್ ಬಂದು ನೀತಿಯಾಗಿ ರಿಲೀಸ್ ಮಾಡುವಂಥದ್ದು. ಈಗೇನು ಸೆಮಿಕಂಡಕ್ಟರ್ಸ್ಗಳಿದೆ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಇಂಡಸ್ಟ್ರಿ ಏನಿದೆ ಅಥವಾ ಇಂಡಸ್ಟ್ರಿಯ ಸ್ಟೇಟಸ್ ಏನಿದೆ, ಸೊ ಅದನ್ನು ಗಮನಿಸಿ ನೀತಿಯಾಗಿ ರಿಪೋರ್ಟ್ನ ಕೊಟ್ಟಿರುವಂಥದ್ದು. ನೀತಿ ಆಯೋಗ ಪ್ರಕಾರ ಸುಮಾರು 90-95% ಅಷ್ಟು ಈಗ ಸೆಮಿಕಂಡಕ್ಟರ್ಸ್ಗಳು, ಚಿಪ್ಗಳು ಏನ್ ಯೂಸ್ ಮಾಡ್ತಾ ಇದೀವಿ ಅದು ಇಂಪೋರ್ಟೇ ಮಾಡ್ಕೊಂತಾ ಇದೀವಿ ಅಂತ 90-95% ನೀತಿ ಆಯೋಗ ಹೇಳ್ತಾ ಇರೋಂಥದ್ದು. ಸೊ ಇದರಿಂದ ಎಷ್ಟಾಗಿದೆ ಅಂತಂದ್ರೆ ನಮಗೆ ಸರಿ 2017ರಿಂದ 2025 ಒಂದು ಅಕೌಂಟ್ಸ್ ಅಂತ ತಗೊಂಡ್ರೆ ಸುಮಾರು $150 ಬಿಲಿಯನ್, $150 ಬಿಲಿಯನ್ ಅಷ್ಟು ನಾವು ಇಂಪೋರ್ಟ್ ಮೇಲೆ ಖರ್ಚು ಮಾಡ್ತಾ ಇದೀವಿ ಅಂತ ಹೇಳುತ್ತೆ. ಇದು ಹಿಂಗೆ ಕಂಟಿನ್ಯೂ ಆದ್ರೆ ಅದು 240 ಅಥವಾ 240ರಿಂದ 250 ಬಿಲಿಯನ್ ಡಾಲರ್ಗಳಷ್ಟು ಹೋಗ್ಬೋದು ಬೈ 2035 ಅಂತ ಹೇಳುತ್ತೆ ಈ ನೀತಿ ಆಯೋಗ. ಸೊ ಹಾಗಾಗಿ ನೀತಿ ಆಯೋಗ ಒಂದಷ್ಟು ಸಜೆಷನ್ಸ್ ಕೊಡ್ತಾ ಹೋಗುತ್ತೆ ನಾವೇನೇನ್ ಮಾಡ್ಬೋದು ಅಂತ. ಇಲ್ಲಿ ನೋಡ್ಬೋದಾಗಿರುತ್ತೆ, ಸೆಮಿ ಕಂಡಕ್ಟರ್ ಡಿಸೈನ್ ಎಕೋಸಿಸ್ಟಮ್ ನ ನೀವು ಇಂಡಿಯಾದಲ್ಲೇ ತರಬೇಕು. ಜೊತೆಗೆ ಮೇಜರ್ ಆಗಿ ಏನಂತಂದ್ರೆ ನಮ್ಮಲ್ಲಿ ಅಸೆಂಬ್ಲಿ ಲೈನ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ಬೋದು, ಪ್ಯಾಕೇಜಿಂಗ್ ಮತ್ತೆ ಅಸೆಂಬ್ಲಿ ಲೈನ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ಬೋದಾಗಿರುತ್ತೆ. ಸೊ ಈ ರೀತಿಯಲ್ಲಿ ಸಜೆಸ್ಟ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಇದು ಒಂದು 5P ಫಾರ್ಮುಲಾನ ಕೊಡುತ್ತೆ ಅಥವಾ 5P ಪಾಲಿಸಿ ಪಿಲ್ಲರ್ಸ್ ಗಳನ್ನ ಕೊಡ್ತಾ ಹೋಗುತ್ತೆ. ಏನು, ನೀವು ಪೈನಿಯರಿಂಗ್ ಶುರು ಮಾಡಿ, ಅಂದ್ರೆ ಬೇಸಿಕ್ ನೀಡ್ಸ್ ಏನು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೋದು. ಸೊ ಇದ್ರ ಮೇಲೆ ಫೋಕಸ್ ಮಾಡಿ. ಫಸ್ಟ್ ಇನ್ನೋವೇಟಿವ್ ಐಡಿಯಾಗಳು, ಪ್ರಾಡಕ್ಟ್ಗಳ ಮೇಲೆ ಫೋಕಸ್ ಮಾಡಿ, ಸ್ಟಾರ್ಟ್ ಮಾಡಿ ಅಂತ ಹೇಳುತ್ತೆ. ನೆಕ್ಸ್ಟ್ ಬಂದು ಪಾಲಿಸಿ ಅಂಡ್ ಇನ್ವೆಸ್ಟ್ಮೆಂಟ್. ಯಾವ್ದಾದ್ರು ಒಂದು ಇಂಡಸ್ಟ್ರಿ ಬೆಳಿಬೇಕು ಅಂತಂದ್ರೆ ಒಂದು ಪ್ರಾಪರ್ ಪಾಲಿಸಿ ಬೇಕು, ಪ್ರಾಪರ್ ಇನ್ವೆಸ್ಟ್ಮೆಂಟ್ ಬೇಕು. ಇನ್ವೆಸ್ಟ್ಮೆಂಟ್ಗಳಿಗೆ ಬೇರೆ ಬೇರೆ ದಾರಿಗಳನ್ನ ಹುಡುಕಿ ಒಂದು ಪಾಲಿಸಿ ಫ್ರೇಮ್ ವರ್ಕ್ ಮಾಡಿ ಅಂತ ಹೇಳುತ್ತೆ. ನೆಕ್ಸ್ಟ್ ಬಂದು ಪ್ರೊಡಕ್ಷನ್ ಮಾಡಿ, ಒಂದು ಮಾಸ್ ಪ್ರೊಡಕ್ಷನ್ ಮಾಡ್ತೀರಾ ಅಥವಾ ಸ್ಪೆಸಿಫಿಕಲಿ ಮಾಡ್ತೀರಾ, ಒಂದು ಪ್ರೊಡಕ್ಷನ್ ಶುರು ಮಾಡಿ ಅಂತ ಹೇಳುತ್ತೆ. ನಂತರ ಪೀಪಲ್ ಇಂಟಿಗ್ರೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ಒಂದ್ ಕಡೆ ಎಂಪ್ಲಾಯ್ಮೆಂಟ್ ಜನರೇಟ್ ಆದ್ರೆ ಇನ್ನೊಂದ್ ಕಡೆ ಸ್ಕಿಲ್ ಡೆವಲಪ್ಮೆಂಟ್ ಬೇಕಾಗುತ್ತೆ. ಸೊ ಎರಡೂ ಇಟ್ಕೋಬೇಕಾಗುತ್ತೆ. ಸೊ ಹಾಗಾಗಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂದಾಗ ಅಗೇನ್ ಪೀಪಲ್ ಪಾರ್ಟಿಸಿಪೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪೀಪಲ್ ಮೇಲೆ ಫೋಕಸ್ ಮಾಡಿ ಅಂತ ಹೇಳುತ್ತೆ. ನೆಕ್ಸ್ಟ್ ಬಂದು ಪಾರ್ಟ್ನರ್ಶಿಪ್. ಎಲ್ಲಾ ಥಿಂಗ್ಸ್ ಅನ್ನು ರೇರ್ ಮೆಟೀರಿಯಲ್ಸ್ ನಮ್ಗೆ ಸಿಗೋದೇ ಇಲ್ಲ. ಸೊ ಹಾಗಾಗಿ ವರ್ಲ್ಡ್ ವೈಡ್ ಈ ಪಾರ್ಟ್ನರ್ಶಿಪ್ ಬೆಳೆಸ್ಕೋಬೇಕಾಗುತ್ತೆ, ಒಂದು ಸಪ್ಲೈ ಚೈನ್ ಎನ್ಶೋರ್ ಮಾಡ್ಕೋಬೇಕಾಗುತ್ತೆ ಅಂತ ಹೇಳುತ್ತೆ. ಈ P5 ನೆನ್ಪಿಟ್ಕೋಬೇಕು: ಪೈನಿಯರಿಂಗ್, ಪಾಲಿಸಿ, ಇನ್ವೆಸ್ಟ್ಮೆಂಟ್, ಪ್ರೊಡಕ್ಷನ್, ಪೀಪಲ್ ಮತ್ತೆ ಪಾರ್ಟ್ನರ್ಶಿಪ್. ಜೊತೆಗೆ ಇದೇನ್ ಹೇಳುತ್ತೆ ಅಂತಂದ್ರೆ ಈ ರೀತಿ ಮಾಡಿದ್ರಿ ಅಂತಂದ್ರೆ ನಿಮ್ದು ನೆಕ್ಸ್ಟ್ ಡೊಮೆಸ್ಟಿಕ್ ವ್ಯಾಲ್ಯೂ ಚೈನ್ ಅಂತ ಬಂದಾಗ ಸುಮಾರು 120-150 ಬಿಲಿಯನ್ಗಳಷ್ಟು ನೀವು ಇಂಡಿಯಾದಲ್ಲೇ ಮಾಡಬಹುದು. ಎಷ್ಟರಲ್ಲಿ? ಬೈ 2035 ಅಂತ ಹೇಳುತ್ತೆ. ಮತ್ತೆ ನಾವು ಏನು ಯೂಸ್ ಮಾಡ್ತಾ ಇದೀವಲ್ಲ ಈಗ ಸೆಮಿ ಕಂಡಕ್ಟರ್ ಚಿಪ್ಸ್ಗಳಾಗಬಹುದು, ಇನ್ಸ್ಟ್ರೂಮೆಂಟ್ಸ್ಗಳಾಗಬಹುದು, ಅದರಲ್ಲಿ 35-50% ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಬಹುದು ಅಂತ ಹೇಳ್ತೀನಿ ನೀತಿ ಆಯೋಗ. ಸೊ ಈ ಸಜೆಷನ್ಸ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇವನ್ ಮೈನ್ಸ್ ಆನ್ಸರ್ಟಿಗಳು ನಾವು ಬಳಸ್ಕೋಬೋದಾಗಿರುತ್ತೆ. ವೆರಿ ಇಂಪಾರ್ಟೆಂಟ್. ಸಿಂಪಲ್ ಕ್ವಶನ್: ಭಾರತ ಸೆಮಿ ಕಂಡಕ್ಟರ್ ಉದ್ಯಮ ಭವಿಷ್ಯ ಅಥವಾ ಫ್ಯೂಚರ್ ಆಫ್ ಇಂಡಿಯಾ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಎಂಬ ಶೀರ್ಷಿಕೆಯ ವರದಿಯನ್ನು ಈ ಕೆಳಗಿನ ಯಾವ ಸಂಸ್ಥೆಯು ಬಿಡುಗಡೆ ಮಾಡಿದೆ? ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್ ನೀತಿ ಆಯೋಗ. ಮುಂದಿನ ಆರ್ಟಿಕಲ್ ನೋಡೋದು, ಡೆಲ್ಲಿ ಹೈಕೋರ್ಟ್ ರೆಕಗ್ನೈಸಸ್ ರೈಟ್ ಟು ಬಿ ಫರ್ಗಾಟನ್, ಲೇಸ್ ಡೌನ್ ಫ್ರೇಮ್ವರ್ಕ್ ಫಾರ್ ಇಂಡೆಕ್ಸಿಂಗ್ ಜುಡಿಷಿಯಲ್ ರೆಕಾರ್ಡ್ಸ್. ಈಗ ನಾವು ನೋಡ್ಬೋದಾಗಿರುತ್ತೆ, ಯಾವುದೋ ಒಂದು ಪರ್ಪಸ್ ಒಂದಷ್ಟು ಡೇಟಾಗಳನ್ನ ಕೊಟ್ಟಿರ್ತೀವಿ, ಆ ಪರ್ಪಸ್ ಮುಗಿದ ತಕ್ಷಣ ಡೇಟಾಗಳು ಅಲ್ಲೇ ಉಳ್ಕೊಳ್ಳುತ್ತೆ. ಸೊ ಮುಂದೆ ಅದು ಮಿಸ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪ್ರೈವಸಿ ಕನ್ಸರ್ನ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಅದನ್ನ ಅಳಿಸಬಹುದು. ರೈಟ್ ಟು ಬಿ ಫರ್ಗಾಟನ್ ತೆಗಿಬೇಕಾಗುತ್ತೆ. ತೆಗಿಯೋದು ಕೂಡ ನಮ್ಮ ಹಕ್ಕೆ ಆಗುತ್ತೆ, ನಮ್ಮ ಒಂದು ಪ್ರೈವಸಿ ಕನ್ಸರ್ನ್ಗೋಸ್ಕರ ಅಂತ ಹೇಳಿ ಈಗ ಡೆಲ್ಲಿ ಹೈಕೋರ್ಟ್ ವರ್ಡಿಕ್ಟ್ ಮಾಡಿರುವಂಥದ್ದು. ಅಂದ್ರೆ ಇಟ್ ಈಸ್ ಪಾರ್ಟ್ ಆಫ್ ಅವರ್ ಪ್ರೈವಸಿ, ದಟ್ ಮೀನ್ಸ್ ಇಟ್ ಕಮ್ಸ್ ಅಂಡರ್ ಆರ್ಟಿಕಲ್ 21 ಅಂತೇಳಿ ಡೆಲ್ಲಿ ಹೈಕೋರ್ಟ್ ಹೇಳಿರುವಂತದ್ದು. ಸೊ ಹಾಗಾಗಿ ಆ ಒಂದು ರೆಕಾರ್ಡ್ಸ್ ಗಳಿಂದ ಏನ್ ಮಾಡ್ಬೋದು, ನಾವು ಅದನ್ನ ತೆಗಿಬಹುದು, ಡಿ ಇಂಡೆಕ್ಸಿಂಗ್ ಮಾಡ್ಬೋದು ಅಥವಾ ಮಾಸ್ಕಿಂಗ್ ಮಾಡ್ಬೋದು, ಮುಚ್ಚಬಹುದು ಅಥವಾ ರಿಮೂವ್ ಮಾಡಿಸ್ಬೋದು. ಸೊ ಈ ಒಂದು ಹಕ್ಕುಗಳು ನಮ್ಗೆ ಇರುತ್ತೆ ಅಂತೇಳಿ ಡೆಲ್ಲಿ ಹೈಕೋರ್ಟ್ ವರ್ಡಿಕ್ಟ್ ಕೊಟ್ಟಿರುವಂತದ್ದು. ಯೂಶಲಿ ಇದು ಒಂದು ಏನು ಜುಡಿಷಿಯಲ್ ರೆಕಾರ್ಡ್ಸ್ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಕೊಟ್ಟಿರುವಂಥದ್ದು. ಫಾರ್ ಎಕ್ಸಾಂಪಲ್ ನೋಡಿ, ಅಕ್ವಿಟಲ್ಸ್ ಅಂತ ಬರುತ್ತೆ. ಅಕ್ವಿಟಲ್ಸ್ ಅಂತಂದ್ರೆ ಯಾರು ಗಿಲ್ಟಿ ಇರಲ್ಲ, ಸುಮ್ಮನೆ ಯಾವುದೋ ಒಂದು ವಿಚಾರಣೆ ತಗೊಂಡಿರ್ತಾರೆ. ಸೊ ಅವ್ರ ವಿಚಾರಗಳನ್ನ ಹೈಡ್ ಮಾಡುವಂಥದ್ದು, ಅವ್ರ ಪರ್ಸನಲ್ ಇನ್ಫಾರ್ಮೇಶನ್, ಅವ್ರ ಹೆಸರು, ಡೇಟ್ ಅಥವಾ ವಿಳಾಸ, ಇದನ್ನ ಹೈಡ್ ಮಾಡುವಂಥದ್ದು. ನೆಕ್ಸ್ಟ್ FIR ನ ಕ್ವಾಶ್ ಮಾಡಿರ್ತಾರೆ, ಯಾವುದೋ ಒಂದು ವಿಚಾರ ತಗೊಂಡಿರ್ತಾರೆ, FIR ಹಾಕಿರ್ತಾರೆ, ಈಸ್ ನಾಟ್ ಗಿಲ್ಟಿ ಅಂತ ಪ್ರೂವ್ ಆಗುತ್ತೆ. ಅಲ್ಲೂ ಕೂಡ ಆ ವ್ಯಕ್ತಿ ಹೆಸರು ಏಕೆ, ಪರ್ಸನಲ್ ಇನ್ಫಾರ್ಮೇಶನ್ ಏಕೆ, ಯಾಕಂದ್ರೆ ಅವ್ರ ಪ್ರೈವಸಿ ಥ್ರೆಟ್ ಆಗ್ತಾ ಇದೆ. ಸೊ ಅಲ್ಲಿ ತೆಗಿಯುವಂಥದ್ದು ಇಲ್ಲೆಲ್ಲ ಅಪ್ಲೈ ಆಗ್ತಾ ಹೋಗುತ್ತೆ. ಯಾವ್ದೇನ ಡಿಸ್ಚಾರ್ಜ್ ಮಾಡಿದ್ರೆ ಆರ್ಡರ್ಗಳಲ್ಲಿ ಅವ್ರ ಹೆಸರನ್ನ ಹೈಡ್ ಮಾಡುವಂಥದ್ದು. ಮತ್ತೆ ಯಾವ್ದೋ ಒಂದು ಸೆನ್ಸಿಟಿವ್ ವಿಚಾರ ಆಗುತ್ತೆ, ವುಮೆನ್ ಸೆಂಟ್ರಿಕ್ ಇರುವಂಥದ್ದು, ಮಕ್ಳಿಗೆ ಸಂಬಂಧಪಟ್ಟಿದ್ದು. ಸೊ ಅಲ್ಲೂ ಕೂಡ ಅವರ ಒಂದು ಹೆಸರು ಮತ್ತೆ ಅವರ ಸಂಬಂಧಪಟ್ಟಂತ ಪರ್ಸನಲ್ ವಿಚಾರಗಳನ್ನ ಹೈಡ್ ಮಾಡ್ಬೋದು ಅಥವಾ ರಿಮೂವ್ ಮಾಡ್ಬೋದು ಅಂತೇಳಿ, ಮಾಸ್ಕಿಂಗ್ ಮಾಡ್ಬೋದು ಅಂತೇಳಿ ಡೆಲ್ಲಿ ಹೈಕೋರ್ಟ್ ಹೇಳಿರುವಂಥದ್ದು. ಅಟ್ ದ ಸೇಮ್ ಟೈಮ್ ಇವ್ರು ಹೇಳ್ತಿರುವಂಥದ್ದು ಅವರ ಪರ್ಸನಲ್ ವಿಚಾರಗಳು ಮಾತ್ರ. ನೀವು ಯಾವ್ದಾದ್ರು ಜಡ್ಜ್ಮೆಂಟ್ ಇರುತ್ತೆ ಅಂತ ಅನ್ಕೊಳ್ಳೋಣ, ಜಡ್ಜ್ಮೆಂಟ್ಗಳನ್ನೆಲ್ಲ ಮಾಸ್ಕ್ ಮಾಡೋಂಗಿಲ್ಲ. ಜಡ್ಜ್ಮೆಂಟ್ ಹಾಗೆ ಇರಬೇಕು, ಪರ್ಸನಲ್ ವಿಚಾರಗಳು ಮಾತ್ರ ತೆಗಿತಾ ಇರ್ಬೇಕು. ಮತ್ತೆ ಈ ಒಂದು ಫ್ರೀಡಮ್ ಆಫ್ ಸ್ಪೀಚ್ ಮತ್ತೆ ಮೀಡಿಯಾ ಏನಿದೆ, ಸೊ ಅದಕ್ಕೂ ಥ್ರೆಟ್ ಆಗಬಾರ್ದು. ಸೊ ಆ ರೀತಿನಲ್ಲಿ ನೀವು ಮಾರ್ಕ್ಸ್ ಮಾಡ್ಬೋದು ಅಂತ ಹೇಳುತ್ತೆ. ಇಷ್ಟೆಲ್ಲ ಇಲ್ಲ ಅಂತಂದ್ರೂ ರೈಟ್ ಟು ಬಿ ಫರ್ಗಾಟನ್ ಇಸ್ ಕಮ್ಸ್ ಅಂಡರ್ ಆರ್ಟಿಕಲ್ 21 ಅಂತ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ವರ್ಡಿಕ್ಟ್ ಕೊಟ್ಟಿರುವಂತದ್ದು ಯಾರು? ಡೆಲ್ಲಿ ಹೈಕೋರ್ಟ್. ಸೊ ಪ್ರಶ್ನೆ ನೋಡೋದಾದ್ರೆ, ಮರೆತು ಹೋಗುವ ಹಕ್ಕು ಅಥವಾ ಅಳಿಸುವ ಹಾಕುವ ಹಕ್ಕು ಅಂತಂದ್ರೆ ಚೆನ್ನಾಗಿರುತ್ತೆ. ಕುರಿತಾದ ಕೆಳಗಿಳಿಗಳನ್ನು ಗಮನಿಸಿ. ಇದನ್ನು ಸಂವಿಧಾನದ 21ನೇ ವಿಧಿಯ ಅಡಿಯಲ್ಲಿ ಗೌಪ್ಯತೆಯ ಹಕ್ಕು ಅಥವಾ ಒಂದು ಭಾಗವಾಗಿ ಗುರುತಿಸಲಾಗಿದೆ.
ಹೌದು, ಆರ್ಟಿಕಲ್ 21 ಅಲ್ಲಿ ರೈಟ್ ಟು ಪ್ರೈವಸಿ ಅಂತ ಏನ್ ಬರುತ್ತೆ ಅದರ ಪಾರ್ಟ್ ಅಂತಾನೆ ಕನ್ಸಿಡರ್ ಮಾಡಿದ್ದಾರೆ. ಇದು ಸೂಕ್ತ ಸಂದರ್ಭಗಳಲ್ಲಿ ವೈಯಕ್ತಿಕ ಗುರುತುಗಳನ್ನು ಮರೆಮಾಚಲು ಅಥವಾ ಡಿಇಂಡೆಕ್ಸ್ ಮಾಡಲು ಅನುಮತಿಸುತ್ತದೆ. ಸೊ ಅಲ್ಲಿ ತೆಗಿಬಹುದು ಅಥವಾ ಅಲ್ಲೇ ಮಾಸ್ಕ್ ಮಾಡಬಹುದು. ಖಂಡಿತ ಇದು ಸಾರ್ವಜನಿಕ ಪ್ರವೇಶದಿಂದ ಅಥವಾ ಒಂದು ಸಾರ್ವಜನಿಕ ಪಬ್ಲಿಕ್ ಪ್ರಕಟಣೆಯಿಂದ ಸಂಪೂರ್ಣ ನ್ಯಾಯಾಂಗ ದಾಖಲೆಯನ್ನು ಶಾಶ್ವತವಾಗಿ ಅಳಿಸುವ ಕಡ್ಡಾಯ ಮಾಡುತ್ತೆ. ನಾನು ಹೇಳಿದೆ, ಈ ಏನು ಜುಡಿಷಿಯಲ್ ವರ್ಡಿಕ್ಟ್ಸ್ ಇರುತ್ತೆ ಅದನ್ನೆಲ್ಲ ತೆಗಿಯೋ ಹಾಗಿಲ್ಲ. ಅದೇನು ಎಕ್ಸ್ಪ್ಲನೇಷನ್ಸ್ ಇರುತ್ತೆ, ಅದೇನು ವರ್ಡಿಕ್ಟ್ ಇರ್ತದೆ ಯಾವ್ದು ತೆಗಿಯೋಗಿಲ್ಲ. ಜಸ್ಟ್ ಪರ್ಸನಲ್ ಇನ್ಫಾರ್ಮೇಶನ್ ಮಾತ್ರ ಪ್ರೈವೇಸಿ ಥ್ರೆಟ್ ಆಗದಂಗೆ ಮಾಸ್ಕ್ ಮಾಡ್ಬೋದು. ಸೊ ಹಾಗಾಗಿ ಸಂಪೂರ್ಣವಾಗಿ ತೆಗಿಬೇಕು ಅನ್ನೋದು ತಪ್ಪಾಗುತ್ತೆ. ಸೊ ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರೆ 2 ಹೇಳಿಕೆಗಳು ಸರಿಯಾಗಿವೆ. ಮುಂದಿನ ಆರ್ಟಿಕಲ್ ನೋಡಿದ್ರೆ, ಕರ್ನಾಟಕ ಲೆಜಿಸ್ಲೇಚರ್ ಸೈನ್ಸ್ MOU ಟು ಡೆವಲಪ್ ನ್ಯಾಷನಲ್ ಇ ವಿಧಾನ್ ಆಪ್ ಡಿಜಿಟೈಸ್ ಆಪರೇಷನ್ಸ್. ಏನ್ ಮಾಡಿ ಅಂತಂದ್ರೆ ಕರ್ನಾಟಕ ಸರ್ಕಾರ ಈಗ NIC ನ್ಯಾಷನಲ್ ಇನ್ಫಾರ್ಮೇಶನ್ ಕಮಿಷನ್ ಒಂದು MOU ಗೆ ಸೈನ್ ಮಾಡಿದೆ. ಏನಂತ ಸೈನ್ ಮಾಡಿದೆ ಅಂತಂದ್ರೆ ಅದು ಈಗ ಈ ವಿಧಾನ್ ಆಪ್ ನ ಡೆವಲಪ್ ಮಾಡಬೇಕು ಅಂತ. ಈಗ ವಿಧಾನ ಅಂತಂದ್ರೆ ಏನು, ವಿಧಾನ ಪರಿಷತ್ತು ಅಥವಾ ವಿಧಾನಸಭೆ ವಿಧಾನ ಪರಿಷತ್ಗಳೇನಿದೆಯಲ್ಲ, ಸೊ ಅದನ್ನ ಈ ಮೋಡ್ ಅಥವಾ ಡಿಜಿಟಲ್ ಮೋಡ್ ಅಲ್ಲಿ ತರಬೇಕು ಅಂತ. ಎಲ್ಲೆಲ್ಲಿ ಯೂಸ್ ಆಗ್ಬೋದು, ಫಾರ್ ಎಕ್ಸಾಂಪಲ್ ನಾವು ನೋಡ್ಬೋದಾಗಿರುತ್ತೆ. ಈಗ ವಿಧಾನಸಭೆಯಲ್ಲಿ ಏನಾದ್ರು ಒಂದು ಬಿಲ್ ಪಾಸ್ ಮಾಡ್ತಿರ್ತಾರೆ ಅಥವಾ ಒಂದು ಕ್ವಶನ್ ರೈಸ್ ಆಗುತ್ತೆ, ಒಂದು ಮೋಷನ್ ಪಾಸ್ ಮಾಡ್ತಿರ್ತಾರೆ. ಸೊ ಇಂಥ ಟೈಮಲ್ಲಿ ನಾವು ಏನ್ ಮಾಡ್ಬೋದು ಅಂತಂದ್ರೆ ನೋಟಿಸ್ಗಳಾಗ್ಬೋದು, ರೆಕಾರ್ಡ್ಗಳಾಗ್ಬೋದು, ಅದೆಲ್ಲ ಪೇಪರ್ಲೆಸ್ ಮಾಡ್ಬೋದು. ಪೇಪರ್ಲೆಸ್ ಆಗಿ ರೆಕಾರ್ಡ್ ಮಾಡುವಂಥದ್ದು ಅಥವಾ ಪ್ರೊಸೆಸ್ ಮಾಡುವಂಥದ್ದು ಮಾಡ್ಬೋದಾಗಿರುತ್ತೆ. ಈಗ ಏನಾದ್ರು ವಿಧಾನಸಭೆಗಳಲ್ಲಿ ಸದಸ್ಯರು ಬಂದಿರ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಅವ್ರ ಅಟೆಂಡೆನ್ಸ್ ಅಥವಾ ಅವ್ರು ವೋಟ್ ಕೊಡ್ತಾರೆ, ನಾವು ಈ ಬಿಲ್ಗೆ ಸಪೋರ್ಟ್ ಆಗಿದ್ವಿ ಅಗೇನ್ಸ್ಟ್ ಆಗಿದ್ವಿ ಅಂತ. ಆ ವೋಟ್ಗಳು ಇಂಥದ್ನೆಲ್ಲ ನಾವು ಕೂಡ ನಾವು ಜಸ್ಟ್ ಒಂದು ಟ್ಯಾಬ್ಲೆಟ್ ಯೂಸ್ ಮಾಡ್ಕೊಂಡು ರೆಕಾರ್ಡ್ ಮಾಡ್ಕೋಬೋದಾಗಿರುತ್ತೆ. ಅಷ್ಟೇ ಅಲ್ಲದೆ ಲೈವ್ ಸ್ಟ್ರೀಮಿಂಗ್ಗೆ ಸಪೋರ್ಟ್ ಮಾಡಬಹುದಾಗಿರುತ್ತೆ. ಮತ್ತೆ ಈಗ ಕೆಲವೊಂದು ಬಿಲ್ಗಳಿಗೆ ಪಬ್ಲಿಕ್ ಕನ್ಸಲ್ಟೇಷನ್ ಬೇಕಾಗುತ್ತೆ ಅಂತ ಅನ್ಕೊಳ್ಳೋಣ. ಸೊ ಅದನ್ನು ಕೂಡ ನಾವು ಆನ್ಲೈನ್ ಮೋಡಲ್ಲೇ ತಗೋಬೋದಾಗಿರುತ್ತೆ. ಸೊ ಹಾಗಾಗಿ ಈ ವಿಧಾನ ತರಬೇಕಾಗತ್ತೆ ಅಂತೇಳಿ ಕರ್ನಾಟಕ ಸರ್ಕಾರ ಡಿಸೈಡ್ ಮಾಡಿರುವಂತದ್ದು. ಈ ವಿಧಾನ ಆಪ್ ಏನಿದೆ, ಡಿಜಿಟಲ್ ಇಂಡಿಯಾ ಮಿಷನ್ ಏನಿದೆಯಲ್ಲ ಅದು ಸಪೋರ್ಟ್ ಮಾಡುವಂಥದ್ದು. ಇದು ಡೆವಲಪ್ ಮಾಡ್ತಾ ಅಂತ ಕೇಳಿದೆ ಯಾರು ಅಂತ, ನ್ಯಾಷನಲ್ ಇನ್ಫಾರ್ಮೇಟಿಕ್ಸ್ ಸೆಂಟರ್ ಅಂತ ನೆನ್ಪಿಟ್ಕೊಳ್ಳಿ, ನ್ಯಾಷನಲ್ ಇನ್ಫಾರ್ಮೇಟಿಕ್ಸ್ ಸೆಂಟರ್. ಮತ್ತೆ ಇದರ ಒಂದು ಇಂಪ್ಲಿಮೆಂಟೇಷನ್ ನೋಡ್ಕೊಳ್ಳುವಂಥದ್ದು ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ ನೋಡ್ಕೊಳ್ಳುವಂಥದ್ದು. ಈ ರೀತಿಯಾಗಿ ಡಿಜಿಟಲ್ ಮೋಡ್ ಹೋಗೋದ್ರಿಂದ ಸಾಕಷ್ಟು ಉಪಯೋಗ ಇದೆ. ಏನು ಇಲ್ಲಿ ನೋಡ್ಬೋದಾಗಿರುತ್ತೆ, ಡೇಟಾಗಳನ್ನ ಸ್ಟೋರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಮ್ದೇ ಆದಂತ ಸರ್ಕಾರಿ ಕ್ಲೌಡ್ ಇದೆ, ಯಾವುದು ಮೇಘರಾಜ್ 2.0. ಸೊ ಅಲ್ಲಿ ನಾವು ಡೇಟಾಗಳನ್ನ ಸ್ಟೋರ್ ಮಾಡ್ಕೋಬಹುದು, ಸೆಕ್ಯೂರ್ ಆಗಿರುತ್ತೆ, ಮತ್ತೆ ಲಾಂಗ್ ಟರ್ಮ್ ಅಲ್ಲಿ ಸ್ಟೋರ್ ಆಗುತ್ತೆ. ಅದು ಅಲ್ಲದೆ ಬೇರೆ ಬೇರೆ ಭಾಷೆಗಳಿಗೆ ಈಸಿಯಾಗಿ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡ್ಬೋದಾಗಿರುತ್ತೆ, ನಮ್ಮಲ್ಲಿ ಭಾಷಿಣಿ ಮಲ್ಟಿಲಿಂಗ್ವಲ್ AI ಪ್ಲಾಟ್ಫಾರ್ಮ್ ಒಂದಿದೆ. ಸೊ ನಿಮ್ಗೆ ಈಸಿಯಾಗಿ ಟ್ರಾನ್ಸ್ಲೇಷನ್ ಮಾಡ್ಕೊಡೋದಕ್ಕೆ ಇದಕ್ಕೆಲ್ಲ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ವಿಧಾನ ಆಪ್ ಇದ್ರ ಜೊತೆ ಇಂಟಿಗ್ರೇಟ್ ಆಗಿದೆ. ಯಾವ್ದು ಜೊತೆ, ಭಾಷಿಣಿ ಮತ್ತೆ ಕ್ಲೌಡ್ ಮೇಘರಾಜ್ 2.0 ಜೊತೆನೂ ಇಂಟಿಗ್ರೇಟ್ ಆಗಿರುತ್ತೆ. ಸೊ ಪ್ರಶ್ನೆ ಯಾವ ರೀತಿ ಬರುತ್ತೆ, ರಾಷ್ಟ್ರೀಯ ಇ ವಿಧಾನ ಅಪ್ಲಿಕೇಶನ್ ಕುರಿತಾದ ಕೆಳಗೆ ಹೇಳಿಕೆಯನ್ನು ಗಮನಿಸಿ. NEVA ಎಂಬುದು ಸಂಸದೀಯ ವ್ಯವಹಾರಗಳ ಸಚಿವಾಲಯವು ಅನುಷ್ಠಾನಗೊಳಿಸುತ್ತಿರುವ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ ಅಡಿಯ ಒಂದು ಮಿಷನ್ ಮೋಡ್ ಯೋಜನೆ ಆಗಿದೆ. ಇದನ್ನು ಹೇಳಿದೀನಿ, ಹೌದು. ಈ ಒಂದು ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ ಏನಿದೆ ಅವರು ಇಂಪ್ಲಿಮೆಂಟೇಷನ್ ಮಾಡ್ತಾ ಇರುವಂತದ್ದು. ಇದು ಡಿಜಿಟಲ್ ಇಂಡಿಯಾ ಮಿಷನ್ ಮೋಡ್ ಅಂಡರ್ ತಂದಿರುವಂತದ್ದು. ಇದು ಪ್ರಶ್ನೆಗಳ ಸಲ್ಲಿಕೆ, ಮಸೂದೆಗಳು ಮತ್ತು ಸಮಿತಿಯ ವರದಿಗಳು ಸೇರಿದಂತೆ ಶಾಸಕಾಂಗದ ಕಾರ್ಯಕಲಾಪಗಳನ್ನು ಸಂಪೂರ್ಣವಾಗಿ ಕಾಗದರಹಿತವನ್ನಾಗಿ ಮಾಡುತ್ತದೆ. ಪೇಪರ್ಲೆಸ್ ಆಗಿ ಮಾಡಬೇಕು ಅಂತಾನೆ ತಂದಿರುವಂತದ್ದು ಈ ವಿಧಾನ. ಸರಿಯಾಗಿದೆ. NEVA ಯೋಜನೆಯು ಕೇವಲ ರಾಜ್ಯ ಶಾಸಕಾಂಗಗಳಿಗೆ ಮಾತ್ರ ಅನ್ವಯಿಸುತ್ತದೆ ಮತ್ತು ಕೇಂದ್ರ ಆಡಳಿತ ಪ್ರದೇಶಗಳಿಗೆ ಅನ್ವಯಿಸುವುದಿಲ್ಲ ಅಂತಿದೆ. ಇಲ್ಲ, ಯೂನಿಯನ್ ಟೆರಿಟರೀಸ್ ಕೂಡ, ಈಗ ಫಾರ್ ಎಕ್ಸಾಂಪಲ್ ಡೆಲ್ಲಿನಲ್ಲಿ ಲೆಜಿಸ್ಲೇಚರ್ ಇದೆ, ಪುದುಚೇರಿನಲ್ಲಿ ಲೆಜಿಸ್ಲೇಚರ್ ಇದೆ. ಸೊ ಹಾಗಾಗಿ ಇವನ್ ಅವರು ಕೂಡ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರೆ ಮೇಲಿನ 2 ಹೇಳಿಕೆ ಸರಿಯಾಗಿದ್ದರಿಂದ ಒಟ್ಟು ಎಷ್ಟು ಹೇಳಿಕೆಗಳು ನೋಡಿದ್ರೆ 2, ಕೇವಲ 2 ಹೇಳಿಕೆಗಳು ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡಿದ್ರೆ, ಕರ್ನಾಟಕ ಲಾಂಚಸ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಸರ್ವೆಲೆನ್ಸ್ ಪ್ರೋಗ್ರಾಮ್ ಇನ್ ಕೊಲಾಬ್ರೇಷನ್ ವಿತ್ ಟಿಕ್ಸ್ ಅಂತಂದ್ರೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಜಿನೋಮಿಕ್ಸ್ ಅಂಡ್ ಸ್ಟಡೀಸ್ ಸೊಸೈಟಿ ಅಂತ. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಜಿನೋಮಿಕ್ಸ್ ಸೊಸೈಟಿ ಅಂತ ಇವ್ರ ಜೊತೆ ಸೇರ್ಬಿಟ್ಟು ಕರ್ನಾಟಕ ಸರ್ಕಾರ ಏನ್ ಮಾಡಿ ಅಂತಂದ್ರೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಒಂದು ಸರ್ವೆಲೆನ್ಸ್ ಪ್ರೋಗ್ರಾಮ್ ಲಾಂಚ್ ಮಾಡಿದೆ. ಏನಿದು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತಂದ್ರೆ, ಈಗೇನೊಂದು ಮೈಕ್ರೋಬಿಯಲ್ ಪ್ಯಾಥೋಜನ್ಸ್ ಅಂತ ಕರಿತೀವಲ್ಲ, ಸೊ ಅವು ಯೂಶಲಿ ನಮ್ಮಲ್ಲಿ ಅಟ್ಯಾಕ್ ಆದಾಗ ನಮ್ಮಲ್ಲಿ ಆಂಟಿಬಾಡಿಗಳು ರಿಯಾಕ್ಟ್ ಆಗ್ತವೆ. ಸೊ ಹಾಗಾಗಿ ರೋಗಾಣುಗಳು ಬರೋದ್ರಿಂದ ತಡೀತವೆ. ಸೊ ಈ ಆಂಟಿಬಾಡಿಗಳು ಯೂಶಲಿ ನಾವು ಎಕ್ಸ್ಟರ್ನಲಿ ತಗೋಬೇಕಾಗತ್ತೆ. ಬೈ ಡಿಫಾಲ್ಟ್ ಏನಾಗುತ್ತೆ ಅಂತಂದ್ರೆ ನಾವು ಅರ್ಧ ತಗೊಳ್ಳುವಂಥದ್ದು ಮೆಡಿಸನ್ನ, ಅಥವಾ ಓವರ್ ಡೋಸ್ ತಗೊಳ್ಳುವಂಥದ್ದು, ಸೆಲ್ಫ್ ಮೆಡಿಕೇಶನ್ ಮಾಡುವಂಥದ್ದು, ಅಥವಾ ಫುಡ್ಸ್ ಫಾರ್ ಎಕ್ಸಾಂಪಲ್ ಪೌಡ್ರಿಗಳಿಂದ. ಸೊ ಏನಾಗುತ್ತೆ ಅಂತಂದ್ರೆ ಮೊದಲೇ ನಮ್ಮಲ್ಲಿ ಕೆಲವೊಂದು ಆಂಟಿಬಯೋಟಿಕ್ಸ್ ಇರುತ್ತೆ. ಸೊ ಆಂಟಿಬಯೋಟಿಕ್ಸ್ ಇದ್ರಿಂದ ಅದು ಪೂರ್ಣವಾಗಿ ಸ್ಟ್ರಾಂಗ್ ಇರಲ್ಲ, ಸ್ವಲ್ಪನೇ ಇರುತ್ತೆ, ಅಥವಾ ಅಷ್ಟು ಸ್ಟ್ರೆಂತ್ ಇರಲ್ಲ. ಯಾವಾಗ ಆಂಟಿಜೆನ್ಸ್ ನಮ್ಮಲ್ಲಿ ಅಟ್ಯಾಕ್ ಆಗುತ್ತೆ, ಸೊ ಅವಾಗ ಇರುವಂತ ಆಂಟಿಬಾಡಿಗಳ ಒಂದು ಪರಿಚಯ ಅವಾಗ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಮೀರ್ಸೋ ರೀತಿಯಲ್ಲಿ ಸ್ಟ್ರೆಂಥನ್ ಆಗುತ್ತೆ ಆಂಟಿಜೆನ್ಸ್. ಸೊ ಮುಂದೆ ನಾವು ಆಂಟಿಬಯೋಟಿಕ್ಸ್ ತಗೊಂಡ್ರು ಕೂಡ
ಈಗ ಆಲ್ರೆಡಿ ಆಂಟಿಜೆನ್ಸ್ಗಳು ಸ್ಟ್ರಾಂಗ್ ಆಗಿರೋದ್ರಿಂದ ಆಂಟಿಬಯೋಟಿಕ್ಸ್ ಜೊತೆ ರಿಯಾಕ್ಟೇ ಆಗೋದಿಲ್ಲ, ಆಂಟಿಬಾಡಿಗಳ ಜೊತೆ ಅಥವಾ ಆಂಟಿಬಯೋಟಿಕ್ಸ್ ಜೊತೆ ರಿಯಾಕ್ಟೇ ಆಗೋದಿಲ್ಲ, ಅಂದ್ರೆ ರೆಸಿಸ್ಟೆನ್ಸ್ ತೋರಿಸ್ತಾ ಹೋಗುತ್ತೆ, ಟ್ರೀಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಈ ಒಂದು ಕಂಡೀಷನ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಇದು ಒನ್ ಆಫ್ ದ 10 ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಅಂತ ಹೇಳುತ್ತೆ WHO. ಸೊ ಈ ರೀತಿ ಕಂಡೀಷನ್ ಇವನ್ ಕರ್ನಾಟಕದಲ್ಲಿದೆ. ಸೊ ಹಾಗಾಗಿ ಎಷ್ಟಿದೆ ಏನು ಇದನ್ನ ಸರ್ವೈಲೆನ್ಸ್ ಮಾಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ತಂದಿರುವಂತ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಪ್ಯಾಥೋಜನ್ಗಳನ್ನ ಫಸ್ಟ್ ಜಿನೋಮಿಕ್ ಸೀಕ್ವೆನ್ಸ್ ಮಾಡ್ಬಿಟ್ಟು ಯಾವ್ಯಾವ್ದೆಲ್ಲಾನು ರೆಸಿಸ್ಟೆನ್ಸ್ ತೋರಿಸೋದಕ್ಕೆ ಎಷ್ಟೆಲ್ಲ ಸಾಮರ್ಥ್ಯ ಇದೆ ಚೆಕ್ ಮಾಡ್ತಾರೆ. ನಂತರ ಆಂಟಿ ಮೈಕ್ರೋಬಿಯಲ್ ಸಸೆಪ್ಟಬಿಲಿಟಿ ಟೆಸ್ಟಿಂಗ್ ಅಂತ ಮಾಡ್ತಾರೆ. ಅಂದ್ರೆ ಎಷ್ಟು ವಲ್ನರಬಿಲಿಟಿ ಇದೆ ಕಮ್ಯುನಿಟಿ ಒಂದು ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಬಂದಾಗ, ಸೊ ಇದನ್ನ ಚೆಕ್ ಮಾಡ್ತಾರೆ. ನಂತರ ಪ್ರತಿ ಡಿಸ್ಟ್ರಿಕ್ಟ್ ಗಳದ್ದು ಮ್ಯಾಪ್ ಮಾಡ್ತಾ ಹೋಗ್ತಾರೆ, ಎಲ್ಲೆಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್. ಸೊ ಇದನ್ನ ಮ್ಯಾಪ್ ಮಾಡ್ತಾ ಹೋಗ್ತಾರೆ, ನೆನ್ಪಿಟ್ಕೋಬೇಕು. ಪ್ರಶ್ನೆ ಯಾವ ರೀತಿ ಬರ್ಬೋದು, ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಮತ್ತು ಕರ್ನಾಟಕದ ಸರ್ವೈಲೆನ್ಸ್ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಕೆಳಗಿಳಿಗಳನ್ನು ಗಮನಿಸಿ. ಸೋಂಕುಗಳಿಗೆ ಚಿಕಿತ್ಸೆ ನೀಡಲು ಬಳಸುವ ಔಷಧಿಗಳಿಗೆ ಸೂಕ್ಷ್ಮಜೀವಿಗಳು ನಿರೋಧಕ ಶಕ್ತಿಯನ್ನು ಬಳಸಿಕೊಂಡಾಗ AMR ಉಂಟಾಗುತ್ತದೆ. ಸೂಕ್ಷ್ಮಜೀವಿಗಳ ನಿರೋಧಕ ಶಕ್ತಿಯನ್ನು ಬೆಳೆಸಿಕೊಂಡಾಗ ಸೂಕ್ಷ್ಮಜೀವಿಗಳೇನಾಗ್ತದೆ, ನಿರೋಧಕ ಶಕ್ತಿಗಳನ್ನ ಬೆಳೆಸ್ಕೊಳ್ತಾ ಇದೆ. ಸೊ ಹಾಗಾಗಿ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂದ್ರೆ ಏನಾಗಿದೆ ಅಂತಂದ್ರೆ ಆಂಟಿಬಯೋಟಿಕ್ಸ್ ತಗೊಂಡ್ರು ಕೂಡ ನಮ್ಮ ಆಂಟಿಜೆನ್ಸ್ಗಳು ಅದನ್ನ ರೆಸಿಸ್ಟ್ ಮಾಡ್ತವೆ, ಆ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡಿರ್ತವೆ. ಸೊ ಹಾಗಾಗಿ ಅವಾಗ AMR ಉಂಟಾಗುತ್ತೆ ಅಂತ ಹೇಳ್ತಾರೆ. ಸರಿಯಾಗಿದೆ ಸ್ಟೇಟ್ಮೆಂಟ್. ಕರ್ನಾಟಕದ ಈ ಕಾರ್ಯಕ್ರಮವು ಜಿನೋಮಿಕ್ಸ್, ಕಣ್ಗಾವಲು ಮತ್ತು ಆಂಟಿಮೈಕ್ರೋಬಿಯಲ್ ಸಸೆಪ್ಟಬಿಲಿಟಿ ಟೆಸ್ಟಿಂಗ್ ವಿಧಾನಗಳನ್ನು ಬಳಸುತ್ತದೆ. ಹೌದು, ಫಸ್ಟ್ ಸರ್ವೈಲೆನ್ಸ್ ಮಾಡ್ತಾರೆ, ನೆಕ್ಸ್ಟ್ ಆಂಟಿಮೈಕ್ರೋಬಿಯಲ್ ಸಸೆಪ್ಟಬಿಲಿಟಿ ಟೆಸ್ಟಿಂಗ್ ಮಾಡಿ ಎನ್ಶೋರ್ ಮಾಡ್ತಾ ಹೋಗ್ತಾರೆ. ಈ ಡಿಸಾಲ್ವ್ ದ ಪಾರ್ಟ್. ಸೊ ಹಾಗಾಗಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಪಾರ್ಟ್ ಬಂದು ಡಿಸ್ಟ್ರಿಕ್ಟ್ ವೈಸ್ ಮ್ಯಾಪ್ ಮಾಡುವಂಥದ್ದು. ನೆಕ್ಸ್ಟ್ ಬಂದು AMR ಅನ್ನು ಜಾಗತಿಕ ಸಾರ್ವಜನಿಕ ಆರೋಗ್ಯಕ್ಕೆ ಒಂದು ದೊಡ್ಡ ಅಪಾಯವೆಂದು ಪರಿಗಣಿಸಿಲ್ಲ. ಆದ್ರೆ ಈಗ ಅದನ್ನು ಪರಿಗಣಿಸಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ, 10ರಲ್ಲಿ ಒಂದು ಟಾಪ್ 10 ಏನೊಂದು ಹೆಲ್ತ್ ಥ್ರೆಟ್ ಅಂತಿದೆ. ಸೊ ಅದರಲ್ಲಿ AMR ಕೂಡ ಒಂದಾಗುತ್ತೆ. ಇದನ್ನ WHO ಹೇಳಿರುವಂಥದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಉಳಿದ 2 ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ. ಆನ್ಸರ್ ಬಂದು ಕೇವಲ 2 ಮಾತ್ರ ಸರಿಯಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ನೋಡಿದ್ರೆ IPL 2026 ಅವಾರ್ಡ್ ಫುಲ್ ಲಿಸ್ಟ್. ಹೂ ಓನ್ ಆರೆಂಜ್ ಕ್ಯಾಪ್, ಪರ್ಪಲ್ ಕ್ಯಾಪ್, MVP ಅಂಡ್ ಬೆಸ್ಟ್ ಕ್ಯಾಚ್. ಈಗ ಏನಾಗಿದೆ ಅಂತಂದ್ರೆ ನಮ್ಗೆ ಗೊತ್ತಿದೆ, ಜೂನ್ ನ ಫಸ್ಟ್ ಮೇನ್ ಹಾಟ್ ಟಾಪಿಕ್, ಫಸ್ಟ್ ವಾರ ಮೊದಲನೇ ವಾರದ ಹಾಟ್ ಟಾಪಿಕ್ ಅಂತಂದ್ರೆ IPL ನ RCB ಗೆದ್ದಿರುವಂಥದ್ದು 2026 ಆವೃತ್ತಿ ಏನಿದೆ. ಸೊ ಅದರ ಆವೃತ್ತಿನ RCB ಗೆದ್ದಿದೆ. ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಗೆದ್ದಿರುವಂಥದ್ದು, ಕಂಟಿನ್ಯೂಸ್ ಆಗಿ 2 ವರ್ಷ ಗೆದ್ದಿರುವಂಥದ್ದು. ಇದೊಂದು ರೆಕಾರ್ಡ್ ಕೂಡ. ಈಗ 2025-26 RCB ಗೆದ್ದಿದೆ. ಇದೇ ರೀತಿಯಲ್ಲಿ ಕನ್ಸಿಸ್ಟೆಂಟ್ ಆಗಿ 2 ವರ್ಷ ಗೆದ್ದಿರೋದು ಯಾವ್ದು ಅಂತಂದ್ರೆ ಮೊದಲೇ CSK ಗೆದ್ದಿತ್ತು, ನಂತರ ಮುಂಬೈ ಇಂಡಿಯನ್ಸ್, ಈಗ ಬಂದು RCB. ಮೊದಲು CSK, ನಂತರ ಮುಂಬೈ ಇಂಡಿಯನ್ಸ್, ನಂತರ RCB. ಸೊ ಈ ರೀತಿಯಾಗಿ 3 ಫ್ರಾಂಚೈಸಿಗಳು ಕನ್ಸಿಸ್ಟೆಂಟ್ ಆಗಿ ಗೆದ್ದಿರುವಂಥದ್ದು. ಮತ್ತೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ವಿಚಾರಗಳು ನೋಡ್ಬೇಕಾಗುತ್ತೆ. RCB ಯಾವ್ದ್ರ ವಿರುದ್ಧ ಗೆಲ್ತು? ಈಗ 2026ರಲ್ಲಿ, 2025ರಲ್ಲೂ ಗೆದ್ದಿತ್ತು, ಈಗ 2026ರಲ್ಲಿ ಗೆದ್ದಿದೆ. ಸೊ ಯಾರ ವಿರುದ್ಧ ಗೆಲ್ತು ಅಂತ ಕೇಳ್ತಾರೆ, ನೆನ್ಪಿಟ್ಕೋಬೇಕಾಗುತ್ತೆ. GT, ಗುಜರಾತ್ ಟೈಟನ್ಸ್ ವಿರುದ್ಧ ಗೆದ್ದಿರುವಂಥದ್ದು. ಈ ಫೈನಲ್ ಮ್ಯಾಚ್ ಎಲ್ಲಿ ನಡೀತು? ಈ ಫೈನಲ್ ಮ್ಯಾಚ್ ನಡೆದಿದ್ದಂಥದ್ದು ಅಹಮದಾಬಾದಲ್ಲಿ ನಡೆದಿದ್ದಂಥದ್ದು. ಎಲ್ಲಿ? ಮೋದಿ ಸ್ಟೇಡಿಯಂ, ನರೇಂದ್ರ ಮೋದಿ ಸ್ಟೇಡಿಯಂ ಏನಿತ್ತು, ವರ್ಲ್ಡ್ ಲಾರ್ಜೆಸ್ಟ್ ಸ್ಟೇಡಿಯಂ. ಸೊ ಅಲ್ಲಿ ಇದರ ಫೈನಲ್ ಮ್ಯಾಚ್ ನಡೆಯುತ್ತೆ. ಸೊ ಅಲ್ಲಿ RCB GT ನ ಬೀಟ್ ಮಾಡಿ ಗೆದ್ದಿರುವಂತದ್ದಾಗಿರುತ್ತೆ 2ನೇ ಟರ್ಮ್ ಅಲ್ಲಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಾಗೆ ಕೆಲವೊಂದು ಕೇಳ್ತಾರೆ, ಆರೆಂಜ್ ಕ್ಯಾಪ್ ಯಾರಿಗೆ ಬಂತು, ಪರ್ಪಲ್ ಕ್ಯಾಪ್ ಯಾರಿಗೆ ಬಂತು ಅಂತಾನು. ಸೊ ನೆನ್ಪಿಟ್ಕೋಬೇಕು. ಮತ್ತೆ ಈ RCB ವಿಚಾರಕ್ಕೆ ಬಂದಾಗ ಕ್ಯಾಪ್ಟನ್ ಯಾರು ಅಂತ ಕೇಳ್ತಾರೆ, ರಜತ್ ಪಟ್ಟಿದಾರ್. ನೆನ್ಪಿಟ್ಕೊಳ್ಳಿ, ರಜತ್ ಪಟ್ಟಿದಾರ್ ಬಂದು RCB ಕ್ಯಾಪ್ಟನ್ ಆಗಿರ್ತಾರೆ. ಇನ್ನ ಬೇರೆ ಬೇರೆ ಅವಾರ್ಡ್ಗಳು ನೋಡೋದಾದ್ರೆ, ಈಗ ವೈಭವ್ ಸೂರ್ಯವಂಶಿ ಏನಿದಾರಲ್ಲ, ಸೊ ಅವ್ರಿಗೆ ಸಾಕಷ್ಟು ಅವಾರ್ಡ್ಗಳು ಬಂದಿದೆ. ಸೊ ಅದ್ರಲ್ಲಿ ನೋಡಬಹುದಾಗಿರುತ್ತೆ. ಮೊದಲನೇದು ಬಂದು ಆರೆಂಜ್ ಕ್ಯಾಪ್, ಸುಮಾರು 700ಕ್ಕಿಂತ ಹೆಚ್ಚಿಗೆ ರನ್ಗಳನ್ನ ಸ್ಕೋರ್ ಮಾಡೋದಕ್ಕೆ ಹೈಯೆಸ್ಟ್ ಸ್ಕೋರ್ ಮಾಡಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಆರೆಂಜ್ ಕ್ಯಾಪ್ ಬಂದಿದೆ. ನಂತರ ಬಂದು ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ಆಫ್ ದ ಸೀಸನ್ ಅಂತ ಹೇಳಿ ಆ ಅವಾರ್ಡ್ ಕೊಟ್ಟಿದ್ದಾರೆ. ನಂತರ ಬಂದು ಎಮರ್ಜಿಂಗ್ ಪ್ಲೇಯರ್, ಬೆಸ್ಟ್ ಎಮರ್ಜಿಂಗ್ ಪ್ಲೇಯರ್ ಅಂತ ಹೇಳಿ ಇವ್ರಿಗೆ ಅವಾರ್ಡ್ ಕೊಟ್ಟಿರ್ತಾರೆ. ನಂತರ ಬಂದು ಸೂಪರ್ ಸ್ಟ್ರೈಕರ್, ಹೈಯೆಸ್ಟ್ ಸ್ಟ್ರೈಕರ್ ಇವ್ರ ಹೆಸರಲ್ಲೇ ಇರುವಂತದ್ದು. ಸೊ ಹಾಗಾಗಿ ಹೈಯೆಸ್ಟ್ ಸ್ಟ್ರೈಕರ್ ಅಂತ ಅವಾರ್ಡ್ ಕೂಡ ಇವರಿಗೆ ಕೊಟ್ಟಿರುವಂತದ್ದು. ನೆಕ್ಸ್ಟ್ ಬಂದು ಸೂಪರ್ ಸಿಕ್ಸಸ್. ಈಗ ಗೇಲ್ ಅವರ ರೆಕಾರ್ಡ್ ಏನಿತ್ತು ಅದನ್ನ ಬ್ರೇಕ್ ಮಾಡಿ ಹೈಯೆಸ್ಟ್ ಸಿಕ್ಸಸ್ ಹೊಡೆದಿದ್ದಾರೆ ಈ ಒಂದು ಸೀಸನ್ ಅಲ್ಲಿ. ಸೊ ಹಾಗಾಗಿ ಸೂಪರ್ ಸಿಕ್ಸಸ್ ಅವಾರ್ಡ್ ಕೂಡ ಬಂದಿರುವಂತದ್ದು. ನೆನ್ಪಿಟ್ಕೋಬೇಕಾಗುತ್ತೆ, ಸಾಕಷ್ಟು ಅವಾರ್ಡ್ಗಳು ಬಂದಿದೆ. ನೋಡಬಹುದು, ಆರೆಂಜ್ ಕ್ಯಾಪ್ ಬಂದಿದೆ, ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್, ಎಮರ್ಜಿಂಗ್ ಪ್ಲೇಯರ್, ಸೂಪರ್ ಸ್ಟ್ರೈಕರ್, ಆಮೇಲೆ ಸೂಪರ್ ಸಿಕ್ಸಸ್. ಈ ರೀತಿಯಾಗಿ 5ಕ್ಕಿಂತ ಹೆಚ್ಚಿಗೆ ಅವಾರ್ಡ್ಗಳು ಇವ್ರ ಹೆಸರಲ್ಲಿ ಇರುವಂತದ್ದು. ನಂತರ ಬೇರೆ ಬೇರೆದೆಲ್ಲ ನೋಡೋದಾದ್ರೆ ಪರ್ಪಲ್ ಕ್ಯಾಪ್ ಬಂದು ಹೈಯೆಸ್ಟ್ ವಿಕೆಟ್ ಟೇಕರ್ಸ್ ಕೊಡ್ತಾರೆ. ಇದು ಬಂದಿರೋದು ರಬಾಡಾಗೆ, GT ಕಡೆ ಆಡ್ತಿದ್ದಂತಹ ರಬಾಡಾ ಅವರಿಗೆ ಪರ್ಪಲ್ ಕ್ಯಾಪ್. ನೆಕ್ಸ್ಟ್ ಬಂದು ಡಾಟೆಡ್ ಬಾಲ್ ಬಂದು ಅಗೇನ್ ಮೊಹಮ್ಮದ್ ಸಿರಾಜ್, ಇವರು ಕೂಡ GT ಅವರೇ ಆಗಿರ್ತಾರೆ. ನೆಕ್ಸ್ಟ್ ಬಂದು ಈಗ ಸಿಕ್ಸಸ್ ಬಗ್ಗೆ ಮಾತಾಡ್ತಿದ್ವಲ್ಲ, ಅದೇ ರೀತಿಯಲ್ಲಿ ಮೋಸ್ಟ್ ಫೋರ್ಸ್ ಹೊಡೆದಿರೋದು ಯಾರು? ಸಾಯಿ ಸುದರ್ಶನ್ ಅವರು, ಇವರು ಕೂಡ GT ಅವರೇ ಆಗಿರ್ತಾರೆ.
ಮತ್ತೆ ಈ ಒಂದು IPL ನ ನಡೆಸುವಂತದ್ದು BCCI. ಫ್ಯಾಕ್ಟ್ಸ್ ಬಂದು ನೆನ್ಪಿಟ್ಕೋಬೇಕಾಗುತ್ತೆ. ಈ ಒಂದು IPL ಸೀಸನ್ ನಡೆಸೋದು ಯಾರು ಅಂತ ಕೇಳ್ಬೋದು, BCCI ಅಂತ ನೆನ್ಪಿಟ್ಕೊಳ್ಳಿ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, IPL 2026ಕ್ಕೆ ಸಂಬಂಧಿಸಿದ ಕೆಳಗಿನಗಳನ್ನು ಗಮನಿಸಿ. ಫೈನಲ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡವನ್ನು ಸೋಲಿಸುವ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು IPL 2026 ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು. ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಈ ಫೈನಲ್ ಪಂದ್ಯವು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಿತು. ಹೌದು, ನರೇಂದ್ರ ಮೋದಿ ಸ್ಟೇಡಿಯಂ ನಡೆಯಿತು ಫೈನಲ್, ಅಹಮದಾಬಾದ್ ಇರುವಂತದ್ದು. ಸೊ ಹಾಗೆ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಸತತವಾಗಿ 2 IPL ಪ್ರಶಸ್ತಿಗಳನ್ನು ಗೆದ್ದ ಕೇವಲ 3ನೇ ತಂಡ RCB, ಹೆಗ್ಗಳಿಕೆಗೆ RCB ಪಾತ್ರವಾಯಿತು. ಹೌದು, CSK, ಮುಂಬೈ ಇಂಡಿಯನ್ಸ್ ನಂತರ ಸತತವಾಗಿ 2 ಸಲ ಗೆದ್ದಿರುವಂತದ್ದು RCBನೇ. ಸೊ ಹಾಗಾಗಿ ಆ ಹೆಗ್ಗಳಿಕೆನೂ RCBಗೆ ಇರುವಂತದ್ದು. ಸೊ 3 ಸ್ಟೇಟ್ಮೆಂಟ್ಗಳು ಸರಿಯಾಗಿರೋದ್ರಿಂದ ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಇದಿಷ್ಟು ಆರ್ಟಿಕಲ್ ಜೊತೆ ಈ ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದು ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.